ನೋಡಿರಿ, ಎಲ್ಲರಿಗೂ ಸುಸ್ವಾಗತ. ರವಿ ಟ್ಯೂಷನ್ ಕ್ಲಾಸ್ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಮರೆಯದಿರಿ. ಇದು ವಿಡಿಯೋ ನೋಡಿರಿ. ಇದು ಅಧ್ಯಾಯ 12 SLC ಕನ್ನಡ ಮೀಡಿಯಂ 10th ಕ್ಲಾಸ್ ಕನ್ನಡ ಮೀಡಿಯಂ 12.1. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಬರಬೇಕು. ಕ್ವಶನ್ ನಂಬರ್ 1 ನೋಡಿರಿ. ಪಾಯಿಯ ಬೆಲೆಯನ್ನು ನೀಡುವ ತನಕ ಪಾಯಿಜಿಗೂ 22/7 ಎಂದು ಪರಿಗಣಿಸಿ. ಪಾಯಿ ಬೆಲೆ ಕೊಟ್ಟರೆ 3.1 ಪರ್ ಕೊಟ್ಟು ಯೂಸ್ ಮಾಡಿರಿ. ಇಲ್ಲಿಗ 22/7 ಯೂಸ್ ಮಾಡಬೇಕು. 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖವನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡ್ರಿ, 2 ಘನಗಳಂತ ಹೇಳ್ಯಾರ. ಇದು ಒಂದು ಘನ, ಇದು ಒಂದು ಘನ. 2 ಘನಗಳನ್ನು ಸೇರಿಸಿ ನೋಡ್ರಿ, ಕಾಣ್ತ ಕಣ್ಣಿಗೆ 2 ಘನಗಳನ್ನು ಸೇರಿಸಿ ಒಂದು ಆಯತ ಘನ ಮಾಡ್ಯಾರ. ಆಯತ ಘನ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಬೇಕು. ಅದ್ರದ್ದು ಘನಫಲ ಕೊಟ್ಟರೆ ಬಂದರು ನೋಡಿ, ಇದು ಆಯತ ಆಗಿಬಿಡ್ತೈತಿ. ಇದು ಉದ್ದ, ಇದು ಎತ್ತರ, ಇದು ಅಗಲ. ಇದು ನೆನ್ಪಿಡ್ಕೊ. ಇದೇನದು ಒಂದು ಘನ, 2 ಕೂಡಿಸಿದ್ರೆ ಆಯತ ಘನ ಆಗಿಬಿಡ್ತೈತಿ. ಇದರ ಒಟ್ಟು ವಿಸ್ತೀರ್ಣ ಇದೇನಪ್ಪ, ಈ ಆಯತ ಘನಾಕೃತಿ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಗೊತ್ತಾಗ್ತೈತಿ ಎಲ್ಲರಿಗೆ. ನೋಡ್ರಿ, ಈಗ ಹ್ಯಾಂಗೆ ಟೈಪ್ ಡಯಾಗ್ರಾಮ್ ಅಂದ್ರೆ ಹಿಂಗಿರ್ತಲ್ಲ ನೋಡ್ರಿ, ಹಿಂಗೆ ಈಜಿ ಚೌಕ್ ತೆಗಿಬೇಕು. ಇಲ್ಲೊಂದು ಪಾಯಿಂಟ್ ಗುರುತಿಸ್ಬೇಕು, ಇಲ್ಲೊಂದು ಚೌಕ್ ತೆಗಿಬೇಕು. ಈ ಟೈಪ್ ಚೌಕ್ ತೆಗೆದು ಇವು ಕೂಡಿಸ್ಬೇಕು. ಹಿಂಗೆ ಕೂಡಿಸೋದು ಹೋಗು. ಮುಂದೆ ಹಿಂಗೆ ತೆಗಿಬೇಕು. ಮತ್ತೊಂದು ಘನ ತೆಗಿಬೇಕಲ್ಲ, ಹಿಂಗೊಂದು ತೆಗಿಬೇಕು. ಇಲ್ಲಿ ಮ್ಯಾಲೊಂದು ತೆಗಿಬೇಕು, ಮ್ಯಾಲೊಂದು ತೆಗೆದು ಹಿಂಗೆ ಕೂಡಿಸ್ಬೇಕು. ಇದು ಹಿಂಗೆ ಕೂಡಿಸ್ಬೇಕು, ಇದು ಹಿಂಗೆ ಶೀರಾ. ಹಿಂಗೆ 2 ಘನಗಳನ್ನು ತೆಗೆಯೋ ವಿಧಾನ ನಾ ಇಲ್ಲಿ ಕೊಟ್ಟಿದ್ದೀನಿ. ಈ ಟೈಪ್ ತೆಗ್ದೀವಿ. ಇದೇನದಲ್ಲ, ಇದು ಹ್ಯಾಂಗೆ ತೆಗೆದು ಹೇಳಿ. 64 ಸೆಂಟಿ ಘನಫಲ ಕೊಟ್ಟಾರ. ಘನದ ಘನಫಲ ಗೊತ್ತಿರ್ಬೇಕು ನಿಮಗೆ ಎಲ್ಲರೂ. ಇದು ಎ ತಿಳ್ಕೊರಿ. ಇದು ಲೆಂತ್, ಇದು ಎ ಆಗ್ತೈತಿ. ಲೆಂತ್ ಎಷ್ಟು ಆಗ್ತಪ್ಪ, ಲೆಂತ್ 2a ಆಯ್ತು ಇಲ್ಲಿ. ಇದ್ರ ಲೆಂತ್ ಇದನ್ನು ಎ ಅದ, ಇದನ್ನು ಎತ್ತರ ಎ ಅದ. ಮೊದಲ ಘನದ ಘನಫಲ, ಎಲ್ಲರಿಗೂ ಘನದ ಘನಫಲ ಗೊತ್ತಿರಬೇಕು. ಘನದ ಘನಫಲ ಬಾಹು ಸ್ಕ್ವೇರ್. ಘನದ ಘನಫಲ ಇಸ್ ಈಕ್ವಲ್ ಟು ಎ ಕ್ಯೂಬ್. ಘನದ ಘನಫಲ ಎ ಕ್ಯೂಬ್. ಘನಫಲ ಕೊಟ್ಟಾರ. ಘನದ ಘನಫಲ ಎ ಕ್ಯೂಬ್ 64 ಕೊಟ್ಟಾರ. 64 ಇಸ್ ಈಕ್ವಲ್ ಟು ಎ ಕ್ಯೂಬ್. 64 ಅಂದ್ರೆ ಎದ್ರ ಘನ ಅದು 4 ಕ್ಯೂಬ್ ಎ ಕ್ಯೂಬ್. ಮ್ಯಾಲಿಂದು ಪವರ್ ಈಕ್ವಲ್ ಇದ್ರೆ ತಳಿ ಈಕ್ವಲ್ ಇರ್ತಾವೆ. ದೇರ್ಫೋರ್ ಎ ಇಸ್ ಈಕ್ವಲ್ ಎಷ್ಟಾಯ್ತು, 4 ಆಯಿತು. ಇದೇನು ಎಲ್ಲ ಏನತ್ತಪ್ಪ, ಎಲ್ಲ 4 8 ಆಯಿತು. ಹೈಟ್ ಎಷ್ಟಾಯಿತು, 4 ಆಯಿತು. ಬ್ರೆಡ್ತೂ 4 ಆಯಿತು. ಎಲ್ಲನೂ 4 ಆಯಿತು. ಎಲ್ ಇಸ್ ಈಕ್ವಲ್ ಟು 8, ಬ್ರೆಡ್ತ್ ಈಸ್ ಈಕ್ವಲ್ ಟು 4, ಹೈಟ್ ಈಸ್ ಈಕ್ವಲ್ ಟು 4. ಎಲ್ಲ 4 ಆಯಿತು. ಘನದ ಬಾಹು ಏಟಾಯಿತು, 4 ಸೆಂಟಿಮೀಟರ್ ಆಯಿತು. ಘನದ ಬಾಹು 4 ಸೆಂಟಿಮೀಟರ್. ದೇರ್ಫೋರ್ ಘನದ ಬಾಹು 4 ಸೆಂಟಿಮೀಟರ್. ಈಗ ಏನು ತೆಗಿಬೇಕು ನಾವು, ಆಯತ ಘನದ ಘನಫಲ, ಆಯತ ಘನದ ಮೇಲ್ಮೈ ವಿಸ್ತೀರ್ಣ. ಏನು ಕೇಳ್ಯಾರ, ಈ ಆಯತ ಘನಾಕೃತಿ ಮೇಲ್ಮೈ ವಿಸ್ತೀರ್ಣ. ಇದರದ್ದು ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ is equal to 2 into bracket LB plus BH plus HL. ತುಂಬ್ರಲಿ 2 into bracket L ಅಂದ್ರೆ ಏನಪ್ಪ 8 into 4 ಬ್ರೆಡ್ ಅಂದ್ರೆ 4 into 4, H ಅಂದ್ರು ಹೈಟು 4, ಎಲ್ಲೂ 4. ದಿಸ್ ಈಕ್ವಲ್ ಟು 2 into bracket 2 into bracket 8 32, 4 16, 4 16 ಎಲ್ಲ ಕೂಡಿಸ್ರಿ. 2 32 16 32 32 64 ಆಯ್ತು.
64 ಅಂದರೆ ಎಷ್ಟೊತ್ತು 64 × 2 2 4 8 32 ಇಲ್ಲಿ ಎಲ್ ಅಂದರೆ 8 ಆಗ್ತೈತಿ ಇದನ್ನ ಏನಪ್ಪ 32 ಆಯ್ತು ಇದು ನೋಡ್ರಿ 2 × 32 32 16 32 80 ಆಯಿತು ವಿಸ್ತೀರ್ಣ ಆಯಿತು 160 ಸೆಂಟಿಮೀಟರ್ ಸ್ಕ್ವೇರ್ ನೆನ್ಪಿಟ್ಕೋರಿ ಲೆಂತ್ ಅಂದ್ರೆ 8 × 4 ಪ್ಲಸ್ ಬ್ರೆಡ್ತ್ 4 × 4 ಹೈಟ್ ಅಂದ್ರೆ 4 × 8 4 × 8 ಏನು ಚಂದ ಬರ್ತಾನಲ್ಲಿ 4 × 8 8 4 32 4 16 8 4 32 2 × 160 ಸೆಂಟಿಮೀಟರ್ ಸ್ಕ್ವೇರ್ ಎಂದು ಆಯತನ ಹಾಕುತ್ತೆ ವಿಸ್ತೀರ್ಣ. ಇಲ್ಲಿ ಕ್ವಶನ್ ನಂಬರ್ ಸೆಕೆಂಡ್ 12.1 ಕ್ವಶನ್ ನಂಬರ್ ಸೆಕೆಂಡ್. ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಅರ್ಧ ಗೋಳಾಕೃತಿಯ ಮೇಲೆ ಟೊಳ್ಳಾದ ಸಿಲಿಂಡರವನ್ನು ಇರಿಸಿ ಪಡೆದಿದ್ದು ಉಂಟಾಗಿದೆ. ಅರ್ಧಗೋಳದ ವ್ಯಾಸ 14 ಸೆಂಟಿಮೀಟರ್, ಅದರ ವ್ಯಾಸ 14 ಕೊಟ್ಟಾರ ಮತ್ತು ಪಾತ್ರೆಯ ಒಟ್ಟು ಎತ್ತರವು 13 ಸೆಂಟಿಮೀಟರ್ ಇದೆ. ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಒಳ ಮೇಲ್ಮೈ ವಿಸ್ತೀರ್ಣ ನಾವು ಕಂಡುಹಿಡಿಯಬೇಕು. ಕ್ವಶನ್ ನಂಬರ್ 2 ನೋಡ್ರಿ, ಒಂದೇನಂದ್ರೆ ಒಂದು ಪಾತ್ರೆ ಆಕಾರ ಟೊಳ್ಳಾದ ಗೋಳಾಕೃತಿಯ ಮೇಲೆ ನಿಂತಿದೆ. ಇಲ್ಲೊಂದು ಅರ್ಧಗೋಳ ತೆಗೆದಿ, ಅರ್ಧಗೋಳದ ಮೇಲೆ ನಿಂತಿದೆ. ಮೇಲೆ ಏನಪ್ಪ ಈ ಅರ್ಧಗೋಳದ ಮೇಲೆ ಒಂದು ಸಿಲಿಂಡರ್ ಇಟ್ಟಾರ. ಅರ್ಧಗೋಳದ ಮೇಲೆ ಒಂದು ಸಿಲಿಂಡರ್ ಇಟ್ಟಾರ. ಇದು ಒಳ ಮೇಲೆ ವಿಸ್ತೀರ್ಣ ಕಂಡುಹಿಡಿಯಬೇಕು. ಟೋಟಲ್ ಏನು ಕೊಟ್ಟಾರ, ಒಂದು ಪಾತ್ರೆ ಹಾಕೋ ಅರ್ಧಗೋಳ ಮೇಲೆ ಟೊಳ್ಳಾದ ಸಿಲಿಂಡರ್ ಅರ್ಧಗೋಳ 14 ಸೆಂಟಿಮೀಟರ್ ವ್ಯಾಸ, ಅದು 14 ವ್ಯಾಸ 14 ಅಂದರೆ ರೇಡಿಯಸ್ D = 14 ಸೆಂಟಿಮೀಟರ್, R = 14/2 7 ಸೆಂಟಿಮೀಟರ್. ಇದೇನಂತಿದ್ದು ಇಲ್ಲಿಂದ ನಿಲ್ತಾನ 7 ಸೆಂಟಿಮೀಟರ್. ಒಟ್ಟು ಪಾತ್ರೆ ಎತ್ತರ 13. ಟೋಟಲ್ ಪಾತ್ರೆ ಎಷ್ಟು ಕೊಟ್ಟಾರ 13 ಸೆಂಟಿಮೀಟರ್ ಅದ. ಸಿಲಿಂಡರ್ನ ಎತ್ತರ ಇಷ್ಟೇ ಎತ್ತರ. ಸಿಲಿಂಡರ್ನ ಎತ್ತರ ಕಂಡುಹಿಡಿಯಬೇಕು. ಸಿಲಿಂಡರಿನ ಎತ್ತರ H = 13 ಮೈನಸ್ ಇದ್ರ ಎಷ್ಟಿರ್ತದಲ್ಲ ಇದೇ ಇಟ್ಟಿರ್ತದೆ. ಇದು ಎಷ್ಟಿರ್ತದೆ 7 ಇರ್ತಾರ, ಇದು 7 ಇರ್ತೈತಿ. -7 = 6 ಸೆಂಟಿಮೀಟರ್. ಸಿಲಿಂಡರ್ ಎತ್ತರ 6 ಸೆಂಟಿಮೀಟರ್ ಆಯ್ತು. ಸಿಲಿಂಡರ್ ಎತ್ತರ 6 ಸೆಂಟಿಮೀಟರ್. ಈಗ ಏನು ಮಾಡಬೇಕು ನಾವು, ಪಾತ್ರೆ ಒಳ ಮೇಲ್ಮೈ ವಿಸ್ತೀರ್ಣ. ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ = ಏನು ಕೊಡಬೇಕು, ಪಾತ್ರೆ ಒಳ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಇದ್ರದ್ದು ಏನದು, ಇದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನದ 2πRh. ನೆನ್ಪಿಡೋಕೆ ಎಲ್ಲರೂ ಹ್ಯಾಡ್ ಮಾಡೋ ಫಾರ್ಮುಲಾ 2πRh ಮೈನಸ್ ಇದು ಪ್ಲಸ್ 2 ಕೂಡ್ಸ್ರಿ ಪ್ಲಸ್ 2πr². ಆರ್ ಅಂದ್ರೆ ಏನದ 7 ಸೆಂಟಿಮೀಟರ್. ತುಂಬ್ರಿ ಎಲ್ಲ 2πRh ಇದು ತುಂಬಬೇಕು. 2πr ಬೇಕು, ಕಾಮನ್ ತಗೋರಿ. 2πr ಹೊರ ತಗೋ ಬಲಿ H ಉಳಿತು. 2πr ಒಂದು R ಉಳಿತು. 2 × 22/7 ರೇಡಿಯಸ್ 7 ಅದ. H ಹೈಟ್ ಇಟ್ಟದಪ್ಪ 6 ಸೆಂಟಿಮೀಟರ್ ಪ್ಲಸ್ 6 7 ಹೋಗ್ಬಿಡ್ತು. 7 ಕ್ಯಾನ್ಸಲ್ ಆಯಿತು. 44 × 13 ಇಂಟು ಮಾಡಿ 13 4 52 ಕಲಿಯೋದು 13 4 52 57 ಸೆಂಟಿಮೀಟರ್ ಸ್ಕ್ವೇರ್. ಪಾತ್ರೆ ಒಳ ಮೇಲೆ ವಿಸ್ತೀರ್ಣ 572 ಸೆಂಟಿಮೀಟರ್ ಸ್ಕ್ವೇರ್. ನೋಡಿ ಕ್ವಶನ್ ನಂಬರ್ 3 12.1. ಒಂದು ಆಟಿಕೆಯನ್ನು 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳದ ಮೇಲೆ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ತಯಾರಿಸಿದೆ. ಒಂದು ಆಟಿಕೆಯನ್ನು 3.5 ಸೆಂಟಿಮೀಟರ್ ತ್ರಿಜ್ಯದ ಅರ್ಧಗೋಳ ತ್ರಿಜ್ಯನೂ ಅಷ್ಟೇ ಅದ. ಆಟಿಕೆ ಒಟ್ಟು ಎತ್ತರವು 15.5 ಸೆಂಟಿಮೀಟರ್. ಒಟ್ಟು ಎತ್ತರ ಕೊಡ್ರ. ಆದರೆ ಆಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಒಟ್ಟು ನಾವು
ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. ಏನದ ಒಂದು ಆಟಿಕೆಯನ್ನು 3.5 ಸೆಂಟಿಮೀಟರ್ ಅರ್ಧಗೋಳದ ಮೇಲೆ ಎತ್ತಿದೆ. ಅರ್ಧಗೋಳ ತೆಗಿರುವಾಗ ಆಗದ್ಲೇ ಅರ್ಧಗೋಳದ ಮೇಲೆ ಏನು ಮಾಡ್ಯಾರ, ಒಂದು ಆಟಿಕೆಯನ್ನು 3.5 ಸೆಂಟಿಮೀಟರ್ ಅರ್ಧಗೋಳದ ಮೇಲೆ ಅಷ್ಟೇ ತ್ರಿಜ್ಯವನ್ನು ಹೊಂದಿರಿ ಒಂದು ಶಂಕುನ ಐಸ್ ಕ್ರೀಮ್ ಒಂದು ಐಸ್ ಕ್ರೀಮ್ ಇದು ಮಾಡಲಿ. ಇದ್ರ ಎತ್ತರ ಒಟ್ಟು ಎತ್ತರ ಕೊಡು 15.5 ಕೊಟ್ಟಾರ. 15.5 ಒಟ್ಟು ಎತ್ತರ 15.5 ಕೊಟ್ಟಾರ. ಇದ್ರ ತ್ರಿಜ್ಯ ಎರಡೂ ತ್ರಿಜ್ಯ ಅಷ್ಟೇ ಸೇಮ್. ತ್ರಿಜ್ಯ ಎಷ್ಟಪ್ಪ, R = 3.5 ಸೆಂಟಿಮೀಟರ್. ಸಿಲಿಂಡರ್ ತ್ರಿಜ್ಯ ಅಷ್ಟೇ, ಅದ್ರ ತ್ರಿಜ್ಯ ಅಷ್ಟೇ, ಎರಡೂ ಸೇಮ್ ಅದ. ಮತ್ತು ಅದು ಎತ್ತರ ಕಂಡುಹಿಡಿಯೋದು H. ಆಟಿಕೆ ಎತ್ತರ 15. ಶಂಕುವಿನ ಎತ್ತರ ನೋಡ್ರಿ, ಶಂಕುವಿನ ಎತ್ತರ ಇದು. ಶಂಕುವಿನ ಎತ್ತರ H = 15.5 ಒಳಗೆ 15.5 ಮೈನಸ್ 3.5 ಕಳೆದ್ಬಿಡ್ರಿ. ತ್ರಿಜ್ಯ 3.5 ಎಷ್ಟು ಉಳಿತು? 15 ಹೋಯ್ತು. 15ರಾಗ 5 12 ಸೆಂಟಿಮೀಟರ್. 12 ಸೆಂಟಿಮೀಟರ್ ಇದು ಶಂಕುವಿನ ಎತ್ತರ. ಮತ್ತು ಏನು ಮಾಡಬೇಕು, ಶಂಕುವಿನ ಎತ್ತರ ಫಾರ್ಮುಲಾ ಏನು ಬರ್ತದೆ, πr ಅಂತ ಬರ್ತದೆ. ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ πr ಅಂತ ಬರ್ತೈತಿ. ಅದು ಎಲ್ಲಿ ಕಂಡುಹಿಡಿಯೋಕಲ್ಲ, L = √r² + h². ಪೈಥಾಗೋರಸ್ ಇದು ಎಲ್ಲಿ ಇರ್ತೈತಿ, ಇದು ಎಲ್ಲ, ಇದೇನಿದು ಎತ್ತರ, ಇದೇನಿದು r. ನಾವು L = r ಅಂದ್ರೇನಪ್ಪ 3.5² + h ಅಂದ್ರೆ ಹೈಟ್ ಶಂಕುವಿನ ಎತ್ತರ, ಅದ ತ್ರಿಜ್ಯನು 3.5². ಶಂಕುವಿನ H ಎಟ್ಟದ, H = ಶಂಕುವಿನ ಎತ್ತರ 12 ಸೆಂಟಿಮೀಟರ್. ಎತ್ತರ 12 ಸೆಂಟಿಮೀಟರ್ ನೋಡಿ. ಇದು 3 ಇರ್ತಾರೆ, 3 ಮುಂದಿನ ಸಂಖ್ಯೆ ತಗೋ. 4 ಕೂಡ 12 ಮಾಡಬೇಕು. 5ಕ್ಕೆ 5 ಹಚ್ಚಬೇಕು. 12 ಅಂದ್ರೆ 144 ರೂಟ್ ಇಡ್ರಿ. 144 ಎರಡು ಕೂಡಿಸಿ ಎಷ್ಟಾಯ್ತು ನೋಡ್ರಿ, 156.25. ಎರಡು ಕೂಡ್ತಾ ಕಲಿಬೇಕು ನೀವೆಲ್ಲರೂ. ಹೆಂಗೆ ಕೂಡಿಸೋದು, 12.25 144 ಹಿಂಗೆ ಕೂಡ್ತಾ ಕಲಿಬೇಕು. ಇಲ್ಲಿ ಪಾಯಿಂಟ್ ಅದು 0 0 ಇರ್ತೈತಿ. ಇಲ್ಲಿ ಅಂತ 5 2 6 5 156. 156.5 12 ಮುಂದಿನ ನಂಬರ್ ಇದು. 12 ಮುಂದೆ 13 ಇರ್ತೈತಿ. 12 × 13 ಮಾಡಿ ಎಷ್ಟು ಬಂದಿರ್ತೈತಿ, ಇದು 25ರದ್ದು 5ರದ್ದು 12.5. ಹಂಗೆ ಕೊನೆಗೆ 5 ಕಂಡು ಹಿಡಿಬೇಕಾದ ವರ್ಗ ಹೆಂಗೆ ಮಾಡ್ಬೇಕಂದ್ರೆ 5 × 25 12 ಮುಂದಿನ ನಂಬರ್ ತೊಗೋಬೇಕು. 12 × 13 153 ಬರ್ತದೆ. ಹೆಂಗೆ ಆಗ 35 ಮಾಡಿ ನೀಡು. 5ರದ್ದು 25, 3 ಮುಂದಿನ ಸಂಖ್ಯೆ 4, 3 4 12. ಇದು 12.5 ಸೆಂಟಿಮೀಟರ್ ಏನು ಬತ್ತಿದು, ಎಲ್ಲ ಬತ್ತು. ನೆಕ್ಸ್ಟ್ ಏನು ಮಾಡೋದು ನೀವು, ಎಲ್ಲ ಬರೋಣ ಆಟಿಕೆ ಒಟ್ಟು ವಿಸ್ತೀರ್ಣ. ಆಟಿಕೆಯ ಒಟ್ಟು ವಿಸ್ತೀರ್ಣ = ಅರ್ಧಗೋಳದ ವಕ್ರ ಮೇಲೆ ವಿಸ್ತೀರ್ಣ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಪ್ಪ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಇದು ಫಾರ್ಮುಲಾ ನೋಡ್ರಿ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2πr². ಬ್ಯಾಡ್ ಮಾಡ್ಕಲ್ಲಾರು 2πr² ಪ್ಲಸ್ ಇದು πrl. 2πr² πrl. ಈಗೇನು ಮಾಡಿರಿ, 2πr ಕಾಮನ್ ತಗೋರಿ. πr ಬಂದ್ರೆ 2r ಉಳಿತದ ಪ್ಲಸ್ l ಉಳಿತು. ಈ ಬೆಲೆ ತುಂಬ್ರಿ ಎಲ್ಲ. ಪೈ ಅಂದರೆ 22 ಅಂಶ
ಆ ರೇಡಿಯಸ್ ಎಟ್ಟದಪ್ಪ ಇಲ್ಲಿ 3.5 ಇಂಟು 2 ಇಂಟು 3.5 ಸ್ಲ್ಯಾಂಟ್ ಹೈಟ್ ಓವರ್ ಎತ್ತರ 12 ಓವರ್ ಎತ್ತರ ಇಟ್ಟು ಬಂದಲ್ಲಿ 12.5 ಇಲ್ಲಿ ಮೇಲೆ ಬಿಡಿಸೋನು ನೋಡ್ರಲ್ಲರು ಮೇಲೆ ಬಿಡಿಸೋನು ಇಲ್ಲಿ ಎಷ್ಟು ಬರ್ತಿದ್ದು 7 ಇಂದ 7 ಒಂದೇ 7 ಇಲ್ಲಿ 35 ಹೋಯ್ತು 0.0 ಇದು 22 11.0 ಉಳಿತು 11 ತಿಳ್ಕೊರಿ 11 ಇಂಟು 35 ಗುಂಡ್ಲೆ 2 71 7 ಪ್ಲಸ್ 12.5 ಎಲ್ಲ ಗುಣಾಕಾರ ಮಾಡಿರಿ 12 1 7 19 11 ಗುಂಡ್ಲೆ 19.5 ಇದು ಗುಣಾಕಾರ ಮಾಡಿ ಇದು ಏನು ಮಾಡಿ ಒಂದಾಗಿ ಬಿಟ್ಟು ಪಾಯಿಂಟ್ 214.5 ಸೆಂಟಿಮೀಟರ್ ಸ್ಕ್ವೇರ್ ನಮ್ಮ ಕ್ಲಿಯರ್ ಬರೀತು ನೋಡ್ರಿ 214.5 ಸೆಂಟಿಮೀಟರ್ ಸ್ಕ್ವೇರ್ ಏನಿದು ಆಟಿಕೆಯ ಒಟ್ಟು ವಿಸ್ತೀರ್ಣ. ನೀವು ಕ್ವಶನ್ ನಂಬರ್ 4 ನೋಡ್ರಿ. ಕ್ವಶನ್ ನಂಬರ್ 4 ಅಂಚಿನ ಉದ್ದ 7 ಸೆಂಟಿಮೀಟರ್ ಇರುವ ಒಂದು ವರ್ಗ ಘನಾಕೃತಿಯ ಮೇಲೆ ಅರ್ಧಗೋಳವನ್ನು ಇರಿಸಿದೆ. ಈ ಅರ್ಧಗೋಳ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ. ಈ ಪೂರ್ಣ ಘನಾಕೃತಿ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ ಇದೊಂದು ಘನ ಅದ. ಏನು ಅಂಚಿನ ಉದ್ದ 7 ಕೊಟ್ಟಾಗಿದೆ. ಅಂಚಿನ ಉದ್ದ 7 ಅಂಚಿನ 7 ಕೊಟ್ಟು ಒಂದು ಮೇಲೆ ಏನಿಟ್ಟಾರ ಒಂದು ಇದು ಇಟ್ಟಾರ ಒಂದು ಅರ್ಧಗೋಳ ಇಟ್ಟಾರ. ಅರ್ಧಗೋಳ ಎರಡ ನಿಮ್ಗೆ ಕನ್ಫ್ಯೂಸ್ ಹಿಡಿತೈತಿ. ಇದು ಅರ್ಧಗೋಳದ ಪೂರ್ಣ ಮೇಲೆ ವಿಸ್ತೀರ್ಣ ಕಂಡು ಹಿಡಿಬೇಕಲ್ಲ ಮೈನಸ್ πr² ಕಳಿಬೇಕು. ಇದು ಉಳಿದಿರ್ತದೆ ಜಾಗ ಇಲ್ಲಿ ಇಷ್ಟೇ ಹೋಗಿರ್ತದೆ ಜಾಗ ಇದಿಷ್ಟೇ. ಕಲರ್ ಹಚ್ಚಬೇಕಾದ್ರೆ ಸುತ್ತಮುತ್ತ ಎಲ್ಲ ಕಲರ್ ಹಚ್ತಾರೆ. ಇಲ್ಲಿ ಹಚ್ತಾರೆ ಇಲ್ಲಿ ಹಚ್ತಾರೆ ಇಲ್ಲಿ ಹಚ್ತಾರೆ ಇಲ್ಲಿ ಹಚ್ತಾರೆ ಇದು ಉಳಿತದೆ. ಇದು ಏನು ಮಾಡ್ಬೇಕು ನಾವು -πr² ಮೈನಸ್ ಸರ್ಕಲ್ದು ಕಡಿಬೇಕನ್ನಾಗಿ ನೋಡ್ಕೊ ಲಕ್ಷ ಹೊಟ್ಟಲಿ ಹಿಂಗದಲ್ಲ ಹಿಂಗೆ ಇಟ್ಟು ಅಂದ್ರೆ A6A² ಆಗ್ತೈತಿ. ಅದು ಇದೇನಂತಪ್ಪ ಅದು ಪೂರ್ತಿ 6 ಇದು ಅದ್ರಾಗ ಸಬ್ಸ್ಟ್ರಾಕ್ಟ್ ಮಾಡೋಕೆ ಆಗ್ತೈತಿ. ಅದು ಪೂರ್ತಿ 6A² ಪೂರ್ತಿ ಮಾಡಿರ್ತೀರಿ. ಈ ಭಾಗ ಹೋಗಿರ್ತದೆ ಭಾಗಕ್ಕೆ ಕಲರ್ ಹಚ್ಚಿರೋದಿಲ್ಲ ಅವರು. ಈ ಭಾಗಕ್ಕೆ ಕಲರ್ ಹಚ್ಚಿರ್ತದೆ ಇಷ್ಟೇ ಕಳೆದು ಬಿಡಬೇಕು. ಸೈಡ್ ಉಳಿದಿರ್ತದೆ ಇಷ್ಟು ಉಳಿದಿರ್ತದೆ. ಇದಕ್ಕೆಲ್ಲ ಕಲರ್ ಹಚ್ಚಿರ್ತಾರೆ ಇಷ್ಟು ಉಳಿದಿರ್ತದೆ. ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು ಅನ್ನಂಗೆ. ಇದು ನೋಡ್ರಿ ಅಂಚಿನ ಉದ್ದ 7 ಸೆಂಟಿಮೀಟರ್ ಒಂದು ವರ್ಗ ಘನಾಕೃತಿಯ ಅರ್ಧಗೋಳವನ್ನು ಇರಿಸಿದೆ. ಈ ಅರ್ಧಗೋಳ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ. ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮುಂದೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. ಈಗ ನೋಡ್ರಿ ಈಗೊಂದು ಘನ ತೆಗಿತೀನಿ ನಾನು. ಆಗ ತೆಗೆದು ತೋರಿಸಿಲ್ಲ ತೆಗೀರಿ. ಇದ್ರ ಮೇಲೆ ಏನು ಮಾಡ್ಯಾರ ಅವರು ಒಂದು ಅರ್ಧಗೋಳವನ್ನು ಇಟ್ಟಾರ. ಇದನ್ನು ಅರ್ಧಗೋಳ ಮನುಷ್ಯರು ಹಿಂಗೆ ಇದ್ರದ್ದು ಅಂಚಿನ ಉದ್ದ ಕೊಟ್ಟಾರ. A=7 ಕೊಟ್ಟಾರ. A=7 ಸೆಂಟಿಮೀಟರು. A=7 ಕೊಟ್ಟಾರ. A=7 ಅಂದ್ರೆ ವರ್ಗ ಅಂಚು ಅರ್ಧಗೋಳ ವ್ಯಾಸ. ದೇರ್ಫೋರ್ ಇದು ವ್ಯಾಸ ಏನಾಗ್ತದಪ್ಪ ವ್ಯಾಸ 7 ಆಗ್ತದೆ. ಒಂದನೇದೇನಾಯ್ತು ಅರ್ಧಗೋಳ ಗರಿಷ್ಠ ವ್ಯಾಸ. ಅರ್ಧಗೋಳದ ಗರಿಷ್ಠ ವ್ಯಾಸ ಅರ್ಧಗೋಳದ ಗರಿಷ್ಠ ವ್ಯಾಸ ಅರ್ಧಗೋಳದ ಗರಿಷ್ಠ ವ್ಯಾಸ 7 ಸೆಂಟಿಮೀಟರ್ ಆಗುತ್ತದೆ. ಗರಿಷ್ಠ ವ್ಯಾಸ ಇದರದ್ದೇ ಹಿಂಗೆ ಪೂರ್ತಿ ಏನು ಮಾಡ್ತದೆ ಇದು ಹಿಂಗೆ ಕೂತಿರ್ತೈತಿ. ಅದು ಅರ್ಧಗೋಳ ಗರಿಷ್ಠ ವ್ಯಾಸ 7 ಆಗ್ತೈತಿ. 7 ಸೆಂಟಿಮೀಟರ್ ಆಗುತ್ತದೆ ಅನ್ನ. ತ್ರಿಜ್ಯ r=7/2 ಸೆಂಟಿಮೀಟರ್. ಈಗ ವರ್ಗ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. ವರ್ಗ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ. ವರ್ಗ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಏನಾಯ್ತು ನೋಡ್ರಿ ಅರ್ಧಗೋಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6A² ಮೈನಸ್ πr². 6 × A ಅಂದ್ರೇನಪ್ಪ 7². 6 ×
7 ಸ್ಕ್ವೇರ್ ಪೈ ಅಂದರೆ 22/7 ರೇಡಿಯಸ್ ಎಟ್ಟದ 7/2 ಇಂಟು 7/2 7/2 ಇಂಟು 7/2 ಏನು 6 ಇಂಟು ಏನಾಯ್ತು 6 ಇಂಟು 49 ಆಯಿತು ಮೈನಸ್ 7 ಹೋಯ್ತು 2 1 2 11 ಏನಾಯಿತು 11 7 77/2 ಆಯಿತು 77/2 6 ಇಂಟು 49 294 ಮೈನಸ್ 77.5 ಡಿವೈಡ್ ಮಾಡಿರಿ 38.5 294 ಒಳಗೆ ಹಿಂಗಿರ್ತಲ್ಲ 294 ಮೈನಸ್ 38.5 ಹಿಂಗೆ ಸಬ್ಸ್ಟ್ರಾಕ್ಟ್ ಮಾಡು 10 5 5 14 9 5 25 ಇಂಟು 9 4 5 2 ಎಷ್ಟು ಬಿತ್ತು 255 232 ಎಷ್ಟು ನೋಡಿ 9 4 ಇದು ನೋಡಿರಿ 6 ಇಂಟು 49 ಇಂಟು ಮಾಡಿದರೆ ನಮಗೆ ಎಷ್ಟು ಬರ್ತೈತೆ ಕರೆಕ್ಟಾಗಿ 255.5 ಪ್ಲಸ್ ಎಷ್ಟು ಬಂತು 77.5 ನೋಡಿರಿ ವರ್ಗಗಣದ ಪೂರ್ಣ ಮೇಲೆ ವಿಸ್ತೀರ್ಣ ಕರೆಕ್ಟ್ 6 ಇದೇನಾಯಿತು ನೋಡ್ರಿ 2 ಕರೆಕ್ಟ್ 294.0 ಮೈನಸ್ 38.5 ಕಡೆರಿ ಅದಾಗೇನಿತ್ತು 255.5 ಸೆಂಟಿಮೀಟರ್ ಸ್ಕ್ವೇರ್ ಉಳಿತೈತಿ 255.5 ಸೆಂಟಿ ಇದೇನಿದು ವರ್ಗಗಣದ ಪೂರ್ಣ ಮೇಲೆ ವರ್ಗದಾಯ್ತು ಈಗ ಹಿಂಗೆ ಅರ್ಧಗೋಳ ಮಾಡ್ಬೇಕು ನಾವು ಅರ್ಧಗೋಳದ ಪೂರ್ಣ ಮೇಲೆ ವಿಸ್ತೀರ್ಣ ಅರ್ಧಗೋಳದ ಮಾಡೋಣ ಈಗ ಈಗೇನು ಮಾಡೋದು ಅರ್ಧಗೋಳದ ವಕ್ರ ಮೇಲೆ ವಿಸ್ತೀರ್ಣ ಅರ್ಧಗೋಳದ ವಕ್ರ ಮೇಲ್ಮೈ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ವಕ್ರ ಮೇಲ್ಮೈ 2πr² 2πr² 2 ಇಂಟು 22/7 ರೇಡಿಯಸ್ ಎಷ್ಟಪ್ಪ 7/2 ಇಂಟು 7/2 7 ಆಯಿತು 2 1 2 1 ಆಯಿತು 2 1 2 11 ಎಷ್ಟು ಹೋಯ್ತು ಇಲ್ಲಿ 77 ಸೆಂಟಿಮೀಟರ್ ಸ್ಕ್ವೇರ್ ಹೋಯ್ತು 77 ಅರ್ಧಗೋಳದ್ದು ಈಗೇನು ಮಾಡು ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಮಾಡಿರಿ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ವರ್ಗದ ಇದು ಮಾಡಬೇಕು ಮೇಲಿಂದ ಎಷ್ಟು ಬತ್ತು ಈಗ ವರ್ಗದ ಎಷ್ಟು ಬತ್ತು 255.5 ಬಂದೈತಿ ಇದ್ರದ್ದು ಎಷ್ಟು ಬಂತು 77 ಬಂತು 250.5 255 ಎಲ್ಲ ಕೂಡಿಸ್ಬಿಡ್ರಿ ಎಷ್ಟು ಬಂತು ನಿಮ್ಗೆ 300 ಕೂಡಿಸಿದ 32.5 ಸೆಂಟಿಮೀಟರ್ ಸ್ಕ್ವೇರ್ ಹ್ಯಾಂಡ್ 255.5 77.0 ಕೂಡಿಸ್ರಿ 12 ಕೈಲ 1 13 ಕೈಲ 1 332.5 ಆಗ್ತೈತಿ ಪ್ಲಸ್ ಮಾಡಿದ್ರೆ ಇದ್ರ ನೆನಪಿದು ಇದು ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ 332.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ನಾವೇನು ಮಾಡಿದ್ವಿ ವರ್ಗ ಘನಾಕೃತಿ ಮೇಲ್ಮೈ ವಿಸ್ತೀರ್ಣ ವರ್ಗದ ಇಷ್ಟೇ ಮಾಡಿದ್ವಿ ವರ್ಗದ್ದು 6a² ಆಯಿತು ಅದ್ರಾಗ -5r² ತೆಗೆದುಬಿಟ್ಟಿವಿ ಎಷ್ಟು ಬತ್ತು 6 ಇಂಟು 7² 49 ಇದು 77/2 ಇದು ಇಂಟು ಮಾಡಿರಿ 294.0 ಇದಕ್ಕೆ ಡಿವೈಡ್ ಮಾಡಿರಿ 38.5 ಒಂದು 250.5 ಸೆಂಟಿಮೀಟರ್ ಸ್ಕ್ವೇರ್ ಮುಂದೆ ಏನು ಮಾಡೋದು ಮ್ಯಾಲಿಂದ ಬೇಕಲ್ಲ ಇದ್ರದ್ದು ವಿಸ್ತೀರ್ಣ ಬೇಕಲ್ಲ ಅದ್ರದ್ದು ವಿಸ್ತೀರ್ಣ ಏನು ಮಾಡ್ತೀವಿ ಅದು ತೆಗಿಬೇಕಲ್ಲ ಅದ್ರದ್ದು ಅರ್ಧಗೋಳ ವಕ್ರ ಮೇಲ್ಮೈ ವಿಸ್ತೀರ್ಣ ನಾವು ಬರ್ಕೊಂಡಿವಿ 2πr² ಅದ್ರದ್ದು 2 ಇಂಟು 22/7 7/2 7/2 77 ಟೋಟಲ್ ಎಲ್ಲ ಪೂರ್ಣ ಘನಾಕೃತಿ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಈ 255.5 ಮತ್ತು ಇದೊಂದು ಬಂದಿದ್ದು 77 ಎರಡು ಕೂಡಿಸ್ಬೇಕು 332.5 ಸೆಂಟಿಮೀಟರ್ ಸ್ಕ್ವೇರ್. ಇದು ನೋಡಿರಿ ಕ್ವಶನ್ ನಂಬರ್ 5 ವರ್ಗ ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ. ವರ್ಗಘನದ ಅಂಚಿನ ಉದ್ದ ಅರ್ಧಗೋಳದ ವ್ಯಾಸ ಎಲ್ಲಿಗೆ ಸಮವಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ.
ಒಟ್ಟು ನಾವು ಮೇಲ್ಮೈ ವಿಸ್ತೀರ್ಣ ಕಂಡು ಒಳಗೆ ಹೊರದಾರ ಈ ಘನದಲ್ಲಿ ಇದನ್ನಲ್ಲ ಇದರಲ್ಲಿ ಪೂರ್ತಿ ಕಟ್ ಮಾಡ್ತಾ ಒಳಗೆ ಕೊರ್ದಿದ್ದು ಏನು ಮಾಡೋಕೆ ನಾವು ಪೂರ್ತಿ ತೆಗ್ದಾರಂದ್ರೆ ಅದಕ್ಕೆ 6a² + 2πr² ಇದು ಕೊರ್ದಿದ್ದ ಜಾಗ ಇದೇನು ಕೊರ್ದಲ್ಲ ಇದು ಕೊರ್ದಿದ್ದು πr² ಕೊಡೋದು ಒಳಗೆ ಹೋಯ್ತದು ಅದು ಮಾಡ್ಯಾರ ಹಂಗೆ ಅದು ನೀವು ಬಿಡಿಸ್ಬೇಕು. ಇದು ನೋಡ್ರಿ ಒಂದು ವರ್ಗ ತೆಗೆಯರ್ಗದ್ಲೇ ಇಲ್ಲಿ ಏನು ಮಾಡ ಒಳಗಡೆ ಮಾಡಿ ಕೊರ್ದಿದ್ದು ಏನಾಗ್ತೈತಿ ಎದ್ದು ಕೇಳ್ಯಾರ ಕೊರ್ದಾರ ಏನಾಗ್ತೈತಿ ಎದ್ದು ಕೇಳ್ಯಾರ ಅಂದ್ರೆ ಏನು ಕೊಟ್ಟಾರ ಅವರು ಇದ್ರದ್ದು ಎಲ್ಲಿ ಕೊಟ್ಟಾರ ಲೆಂತ್ ಎಲ್ಲ ಬ್ರೆಡ್ತ್ ಎಲ್ಲ ಹೈಟ್ ಎಲ್ಲ ಎಲ್ಲದ ಎಲ್ಲಿ ಕೊಟ್ಟಾರ ನಮಗೇನು ವರ್ಗಗಣದ ಅರ್ಧಗೋಳದ ವಿಸ್ತೀರ್ಣ ಕಂಡುಹಿಡಿಬೇಕು. ವರ್ಗಗಣದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು ನಾವು. ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ = ವರ್ಗಘನದ ವಿಸ್ತೀರ್ಣ ಒಟ್ಟು ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಿಸ್ತೀರ್ಣ ಮೈನಸ್ ಇದ್ರ ಸರ್ಕಲ್ ವಿಸ್ತೀರ್ಣ -πr² ಅದನ್ನು ಕಳೆಯಬೇಕು. ದಿಸ್ = 6a² + 2πr² - πr². ದಿಸ್ = 6a² ಇದಕ್ಕೆ ಕಳೀರಿ + πr² ಕಳೀಬೇಕು. ಎಷ್ಟಾಯ್ತು ನೋಡ್ರಿ 6a ಅಂದ್ರೆ ಇಲ್ಲಿ ಅಂದ್ರೆ ಏನಪ್ಪ ಎಲ್ ಅನ್ನ ಆರ್ ಅಂದ್ರೆ ಏನದು L/2 r = ಏನಿರ್ತದೆ ಇದ್ರದ್ದು ಅರ್ಧ ಇರ್ತದೆ L/2 ತುಂಬ್ರಿ 6l² + πr² ಅಂದ್ರೆ L/2² 6l² + πl²/4 ಎಲ್ಸಿಎಂ ತಗೋರಿ. ಎಲ್ಸಿಎಂ ಆಯಿತು 4 ಆಯಿತು. ಇಲ್ಲಿ 1 ಇರ್ತದೆ 1 4 24 l² + πl². ಕಾಮನ್ ತಗೋರಿ. ಕಾಮನ್ 24 + π ಬೀಳ್ತು ಅಪಾನ್ 4 ಇದೇ ಹಿಂಗೆ ಬರೀತಾರೆ. therefore L²/4 24 + π 10 ಸೆಂಟಿಮೀಟರ್ಸ್. ಒಟ್ಟು ಘನದ ವಿಸ್ತೀರ್ಣ ಎಷ್ಟು ಬಂತು? ಒಂದು ಔಷಧ ಕ್ಯಾಪ್ಸೂಲ್ನ ಆಕಾರವು ಒಂದು ಸಿಲಿಂಡರ್ನ ಪ್ರತಿ ಪಾದಗಳಲ್ಲಿ 2 ವಾರದಗಳನ್ನು ಅಂಟಿಸಿದೆ. ಚಿತ್ರ 12.10ರಲ್ಲಿ ಒಂದು ಕ್ಯಾಪ್ಸೂಲ್ ಅದು ಕ್ಯಾಪ್ಸೂಲ್ ಸಂಪೂರ್ಣ ಉದ್ದವು 14 mm ಮತ್ತು ಅದರ ವ್ಯಾಸವು 5 mm ಇದೆ. ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದು ಅಭ್ಯಾಸ 12.1 ಒಳಗೆ ಕ್ವಶನ್ ನಂಬರ್ 6. 12.1 ಕ್ವಶನ್ ನಂಬರ್ 6. ಒಂದು ಕ್ಯಾಪ್ಸೂಲ್ ಅದ ಹಿಂಗೆ. ಇದು ಕ್ಯಾಪ್ಸೂಲ್ ಗೊತ್ತು ನಾವು ಗುಳಿಗೆ ನೋಡ್ತೇವೆ ತಗೋ ಗುಳಿಗೆ. ಅದು ಸಿಲಿಂಡರ್ನ ಆಕಾರದಲ್ಲಿದೆ. 14 mm ಉದ್ದ 14 mm ಅದ. ವ್ಯಾಸ 5 mm. ಸಿಲಿಂಡರ್ನ ಎತ್ತರ ಕಂಡು ಮೊದಲ ಸಿಲಿಂಡರಿನ ಎತ್ತರ H = 14 ಮೈನಸ್ ಸಿಲಿಂಡರ್ನ ಎತ್ತರ ಕಂಡು 14 ಮೈನಸ್ ಇದೇನದ ಈ ಕಡೆ ಎಷ್ಟಾಗ್ತದ
ಈ ಕಡೆ 2.5 ಆಗ್ತದ, ಈ ಕಡೆ 2.5 ಆಗ್ತದೆ. 5 14 ಮೈನಸ್ 5 h = 9 mm. h = 9 mm. ರೇಡಿಯಸ್ r = h/2. r ಏನಪ್ಪ ಅಂದ್ರೆ 5/2. r = 5/2. ನಾವೇನು ಬೇಕು, ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಬೇಕು. ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ = ಸಿಲಿಂಡರ್ ಭಾಗದ ಸಿಲಿಂಡರ್ ವಿಸ್ತೀರ್ಣ, ಸಿಲಿಂಡರ್ನ ಪ್ಲಸ್ ನಮ್ಗೇನು ಬೇಕು, ಸಿಲಿಂಡರ್ ಭಾಗ ಅರ್ಧ ಗೋಳದ ವಿಭಾಗ ಇರುತ್ತೆ. 2 ಇಂಟು 2 ಅರ್ಧಗೋಳ, 2 ಇಂಟು ಅರ್ಧಗೋಳದ ಅರ್ಧ ವಿಸ್ತೀರ್ಣ, ಸಿಲಿಂಡರ್ ವಿಸ್ತೀರ್ಣ ಅರ್ಧಗೋಳದ ಭಾಗದ ವಿಸ್ತೀರ್ಣ. ಸಿಲಿಂಡರ್ದು 2πRh, 2 ಇಂಟು ಅರ್ಧಗೋಳ ವಿಸ್ತೀರ್ಣ 2πr². 2πr². ಒಟ್ಟು ಏನಾಗ್ತದೆ, 4πr² ಆಗ್ತದೆ. 2πRh ಪ್ಲಸ್ 4πr². 2πr ಕಾಮನ್ ತಗೋರಿ, 2πr ಕಾಮನ್ ತಗೊಂಡ್ರೆ h ಪ್ಲಸ್ 2 4 2r ಆಯ್ತು. ಟೂ ಇಂಟು ಪೈ ಅಂದ್ರೆ 22/7, r ಅಂದ್ರೆ 5/2, h ಅಂದ್ರೆ ಸಿಲಿಂಡರ್ ಎತ್ತರ 4, 2 ಇಂಟು r ಅಂದ್ರೆ 5/2. ಈಗ ನೋಡ್ರಿ ಏನಾಗುತ್ತೆ, 22 2 2 ಆಯ್ತು. 22 ಇಂಟು 5/7, 2 2 ಆಯಿತು. 9 + 5, 9 + 5 ಅಂದ್ರೆ 14 ಆಗ್ತಿ. 22 2 ಇಂಟು 5 ಮೇಲ್ಮೈ ವಿಸ್ತೀರ್ಣ = 220. ಕ್ವಶನ್ ನಂಬರ್ 7 12.1. ಸಿಲಿಂಡರ್ನ ವೃತ್ತಾಕಾರದ ಪಾದವನ್ನು ಶಂಕು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಡೇರಿವಿದೆ. ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸವು 2.1 ಮೀಟರ್ ಮತ್ತು 4 ಮೀಟರ್ ಕ್ರಮವು. ಸಿಲಿಂಡರ್ನ ಎತ್ತರ 2.1, ವ್ಯಾಸ 4 ಮೀಟರ್ ಕ್ರಮವಾಗಿ. ಶಂಕುವಿನ ಓರೆ ಎತ್ತರ 2.8 ಮೀಟರ್ ಇವರ ಎತ್ತರ. ಅದರ ಡೇರಿಯನ್ನು ನಿರ್ಮಿಸಲು ಬಳಸಿ ತಾಡಪತ್ರೆಯು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಹಚ್ಚಲಾಕ. ಹಾಗೆ ತಾಡಪತ್ರೆ ದರವು ₹500 ಚದರ ಮೀಟರ್ ಆಗಿದೆ. ತಾಡಪತ್ರೆ ಕೊಳ್ಳಲು ಬೇಕಾಗುವ ಹಣವೆಷ್ಟು? ಡೇರೆಯ ಪಾದವನ್ನು ತಾಡಪತ್ರೆ ಹಾಯಿಸಿರುವುದಿಲ್ಲ ಎಂಬುದು ಗಮನಿಸಿ. ಡೇರೆದು ಪಾದ ವಿಸ್ತೀರ್ಣ ಕಂಡುಹಿಡಿದಿಲ್ಲ, ಒಳ್ಳೆ ಪಾರ್ಶ್ವ ಮೇಲೆ ವಿಸ್ತೀರ್ಣವು ಕಂಡುಹಿಡಿಯಬೇಕು. ನೋಡಿ, ಸಿಲಿಂಡರ್ನ ಪಾದ, ಸಿಲಿಂಡರ್ ಬಗ್ಗೆ ಸಿಲಿಂಡರ್
ಇಲ್ಲಿ ಎತ್ತರ 2.1 ಮೀಟರ್ ಮತ್ತು ವ್ಯಾಸ ಡಿ ಈಸ್ ಈಕ್ವಲ್ ಟು 4, ಆರ್ ಇಸ್ ಈಕ್ವಲ್ ಟು 4/2 ಮೀಟರ್. ಸಿಲಿಂಡರ್ ಮುಗಿತು. ಶಂಕುವಿನ ನೋಡಿ ಏನು ಕೊಟ್ಟಾರ, ಶಂಕುವಿನ ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು 2.8, ಆರ್ ಎರಡು ಒಂದೇ ಆಗುತ್ತೆ. ಆರ್ ಏನಪ್ಪ ಅಂದ್ರೆ 2, ಆರ್ ಇಸ್ ಈಕ್ವಲ್ ಟು 2ನೇ ಆಗುತ್ತೆ. ಎರಡಕ್ಕೆ ಸೇಮ್ ಆರ್ ಈಕ್ವಲ್ ಟು. ನಮ್ಗೆ ಏನು ಬೇಕೀಗ, ದೈವಿಕ ತಾಪಮಾನ ವಿಸ್ತೀರ್ಣ. ವಿಸ್ತೀರ್ಣ ಬೇರೆಗೆ ಬೇಕಾ ತಾಡಪತ್ರ ವಿಸ್ತೀರ್ಣ. ತಾಡಪತ್ರ ಏನು ಕೊಡಿಯಪ್ಪ, ಸಿಲಿಂಡರ್ ವಕ್ರ ಮೇಲೆ ವಿಸ್ತೀರ್ಣ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೂಡ 2πRh ಪ್ಲಸ್ ಶಂಕು ಎಷ್ಟು πRL, 2πRL. πR ಕಾಮನ್ ತಗೋರಿ, ಏನಿತ್ತು ಏನಪ್ಪ 20/7. ರೇಡಿಯಸ್ ಕೊಟ್ಟಾರ, ಎರಡಕ್ಕ ರೇಡಿಯಸ್ ಅಲ್ಲಿ 2 ಪ್ಲಸ್ ಎಲ್ 2.8 ಮೀಟರ್ ಇಸ್ ಈಕ್ವಲ್ ಟು 22/7. ಅಷ್ಟು ಕಟ್ ಆಗೋದಿಲ್ಲ, ಇಂಟು 2 1 4.5 ಪ್ಲಸ್ 2.8 ಕೂಡ ಕಲಿ 10 1 6 7 7.0 ಅಂದ್ರೆ 7. 22/7 into 2 into 7 ಆಯ್ತು. ಯಾಕೋಯ್ತು 22 2 44 ಮೀಟರ್ ಸ್ಕ್ವೇರ್. ಮುಂದೇನು ಬೇಕು ನಿಮ್ಗೆ, ದರ ತಾಳಪತ್ರೆ ದರ 500 ರೂಪಾಯಿ. 500 ರೂಪಾಯಿ ಅದ. ತಾಳಪತ್ರಿಕೆಯವರು ತಾಳಪತ್ರೆ ಕೊಳ್ಳಬೇಕಾಗುವ ಹಣ ಬೇಕಾಗುವ ದರ 500 ಇಂಟು 5 4 20 ಕೊಳ್ಳಲು ಕ್ವಶನ್ ನಂಬರ್ 8 ನೋಡ್ರಿ. ಒಂದು ಘನ ಸಿಲಿಂಡರ್ ಎತ್ತರ 2.4 ಮೀಟರ್ ಮತ್ತು ವ್ಯಾಸ 1.4 ಮೀಟರ್ ಇದೆ. ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸ ಹೊಂದಿರುವ ಒಂದು ಶಂಕುವಿನ ಆಕಾರದಲ್ಲಿ ಪ್ರೊಳಾಗಿಸಿದೆ. ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಅತ್ಯಂತ ಸಮೀಪ ಬೆಲೆಗೆ ಸೆಂಟಿಮೀಟರ್ನಲ್ಲಿ ಕಂಡುಹಿಡಿಯಿರಿ. ಏನಾಗಿದೆ, ನಿಮ್ಗೊಂದು ಸಿಲಿಂಡರ್ ನೋಡಿ, ಘನ ಸಿಲಿಂಡರ್ ಗಟ್ಟದ ಎತ್ತರ ಸಿಲಿಂಡರ್
ಸಿಲಿಂಡರ್ನ ಎತ್ತರ h equal to 2.4 ಮೀಟರ್, ವ್ಯಾಸ d is equal to 1.4. ನೆಕ್ಸ್ಟ್ ಶಂಕು. ಶಂಕುವಿನ ತ್ರಿಜ್ಯ ಸೇಮ್ ಆಗ್ತದೆ. ತ್ರಿಜ್ಯ r equal to 0.7 ಮೀಟರ್ ಮತ್ತು ಶಂಕುನ ಉಕ್ಕರದ ಕುಟುಳಿಸಿದೆ. ಉಕ್ಕರದ ಕುಟುಳಿಸಿ ಒಟ್ಟು ಮೇಲಿನ ಎಲ್ಲ ಕಂಡಿದ್ದೇವೆ ನಾವು ಮೊದಲ ಎಲ್ಲ. ಪ್ಲಸ್ h ಹೈಟ್ ಸೇಮ್ ಇರ್ತದೆ. h equal to ಏನು ಕೊಟ್ಟರಪ್ಪ, h equal to ಇಲ್ಲದ h 2.4, ಎರಡು ಕಚ್ಚ ಅದೇ ಆಗ್ತದೆ 2.4. .7 ಅಂದ್ರೇನು, 0.7 ಇಂಟು 0.7 0.49, ಎರಡು ನಂಬರ್ ಪಾಯಿಂಟ್ ಇಡಬೇಕು ಹಿಂಗೆ. ಪ್ಲಸ್ 2.4 24 ಸ್ಕ್ವೇರ್ ಮಾಡಬೇಕು. 24 ಸ್ಕ್ವೇರ್ 576 ಇರ್ತದೆ. ಎರಡು ಅಂಗಿ ಬಿಟ್ಟು ಪಾಯಿಂಟ್ ಇಡಬೇಕು. ಎರಡು ಕೂಡ್ಸಪ್ಪ ಎಷ್ಟಾಯ್ತು, 6.25 ಆಯಿತು. ಇದ್ರದ್ದು ವರ್ಗಮೂಲ 25 ಬರ್ತದೆ. ಒಂದೇ ನಂಬರ್ ಪಾಯಿಂಟ್ ಇಡಬೇಕು. ಹೆಂಗಂದ್ರೆ ಇಲ್ಲಿ ನೋಡ್ರಿ 6.25 ಬೈ 100 ಇರುತ್ತೆ. ಆ್ಯಕ್ಚುಲಿ ಇದು 100 ಅಂದ್ರೆ 5 ಪಾಯಿಂಟ್ 25 ಬೈ 10 ಆಗ್ತದೆ 2.5. ಇದೇನು ಎಲ್ಲ ಆಯಿತು, 6 ಆಯಿತು. ಈಗ ಶಂಕುನ ವಕ್ರ ಮೇಲೆ ನೂತನ ಘನದ ವಿಸ್ತೀರ್ಣ. ವಿಸ್ತೀರ್ಣ, ನೂತನ ಘನದ ವಿಸ್ತೀರ್ಣ ಏಕೊಂದು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ, ಇದು ಪಾದ ತಗೋಬೇಕಿಲ್ಲ, ಪಾದ ವಿಸ್ತೀರ್ಣ ಮ್ಯಾಲಿಂದ ಬರೋದಿಲ್ಲ, ಪಾದ ವಿಸ್ತೀರ್ಣ ಬರ್ತೈತಿ. ಶಂಕುವಿನ ವಿಸ್ತೀರ್ಣ, ಶಂಕುವಿನ ಪ್ಲಸ್ ಪಾದದ ಸಿಲಿಂಡರ್ನ ಪಾದ ವಿಸ್ತೀರ್ಣ, ಸಿಲಿಂಡರ್ನ ಪಾದದ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲೆ ವಿಸ್ತೀರ್ಣ ಪೈ RL ಪ್ಲಸ್ ಪೈ ಸಿಲಿಂಡರ್ನ ಪಾದ ವಿಸ್ತೀರ್ಣ. ಪಾದ ಹೆಂಗದ, ಪಾದ ಸರ್ಕಲ್ ಟೈಪ್ ಅದ, ಎಲ್ಲ ಕೊಟ್ಟು ಬಿಡಿಸ್ಬೇಕು. ಕಾಮನ್ ಏನು ಬರ್ತಿಲ್ಲಿ, ಪೈ ಆರ್ ಕಾಮನ್ ತಗೋರಿ. ಪೈ ಆರ್ ಕಾಮನ್ 2h ಉಳಿತು ಪ್ಲಸ್ L ಉಳಿತು ಪ್ಲಸ್ R. ಈಗ ಬಲೆ ತುಂಬ್ರಿ. ಪೈ ಆರ್ 22/7 ರೇಡಿಯಸ್ 0.7 ತ್ರಿಜ್ಯ 2 ಇಂಟು H 2.4 L 5 ರೇಡಿಯಸ್ 0.7. ದಿಸ್ ಈಕ್ವಲ್ ಟು ನೋಡ್ರಿ ಏನಾಗ್ತದೆ, 7 ಹೋಯ್ತು, 0.1 ಉಳಿತು, 2.2 ಆಯ್ತು. 0.1 ಉಳಿದು 2.2 ಉಳಿತು, 2.2 2.2
4.8 ಪ್ಲಸ್ 2.5 0.7 ಎರಡು ಕೂಡಿಸ್ರಿ ಎಡತ್ ನೋಡ್ರಿ 4.8 2.5 0.7 20 2 4 6 8 8.0 8 ಆಗಿಬಿಡ್ತು ಎಲ್ಲ ಕೊಟ್ಟಿದ್ದು 8 ಅಂದರೆ ಏಟಾಯಿತು 22 22 8 176.6 ಆಗಿಬಿಡ್ತದೆ ಮೀಟರ್ ಸ್ಕ್ವೇರ್ ಆಯಿತು. ನೂತನ ಜನದ ಒಟ್ಟು ಮೇಲಿನ ವಿಸ್ತೀರ್ಣ ನೂತನ ಘನದ ವಿಸ್ತೀರ್ಣ ಕ್ವೆಶ್ಚನ್ ನಂಬರ್ 9. ಮರದಿಂದ ಮಾಡಿದ ಶಿಲೀಂಧ್ರ ಎರಡು ವೃತ್ತಾಕಾರದ ಅರ್ಧಗೋಳವನ್ನು ಚಿತ್ರ 12.11ರಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರು ಮಾಡ್ಯಾರ. ಶಿಲೀಂಡರ್ನ ಎತ್ತರ 10 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆದರೆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಹಿಂಗೆ ಕೊರೆದಾರ ಅಭ್ಯಾಸ 12.1 ಲಾಸ್ಟ್ ಕ್ವಶನ್ ಇದು, 9ನೇ ಕ್ವಶನ್ ಇದು, ಲಾಸ್ಟ್ ಕ್ವಶನ್ 9th ಕ್ವಶನ್. 9th ಕ್ವಶನ್ ನೋಡ್ರಿ. ಶಿಲೀಂಡರ್ನ ಎತ್ತರ h = 10 ಸೆಂಟಿಮೀಟರ್, r = 3.5 ಅರ್ಧಗೋಳದ ಅಷ್ಟೇ. ಶಿಲೀಂಡರ್ ಎತ್ತರ h = 10 ಸೆಂಟಿಮೀಟರ್, r = 3.5 ಸೆಂಟಿಮೀಟರ್, ಅರ್ಧಗೋಳದ ತ್ರಿಜ್ಯ r = 3.5 ಸೆಂಟಿಮೀಟರ್. ವಸ್ತುವಿನ ಒಟ್ಟು ವಿಸ್ತೀರ್ಣ ಶಿಲೀಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಇಂಟು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದು ಶಿಲೀಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ 2πRh, ಅರ್ಧಗೋಳ ಎಷ್ಟಪ್ಪ 2, 2 ಇಂಟು 2πr², 2πRh ಪ್ಲಸ್ 4πr², 2πr ಕಾಮನ್ ತಗೋರಿ, h ಪ್ಲಸ್ 2r, 2 ಇಂಟು 22/7 ಇಂಟು 3.5, h ಅಂದರೆ 10, ಹೈಟ್ 10 ಅದ, ಇಂಟು 2 ಇಂಟು r 3.5, 22 2 44.5, 10 ಪ್ಲಸ್ 3.5 7, 17, 20 ಇಂಟು 17 374 ಸೆಂಟಿಮೀಟರ್ ಸ್ಕ್ವೇರ್. ಇದೇನಪ್ಪ ಒಟ್ಟು ವಿಸ್ತೀರ್ಣ ಆಯಿತು 2 ಇಂಟು 22 ಇಂಟು 0.5 ಅಂದ್ರೆ 22 2 44, 44 ಇಂಟು 0.5, 10 ಇಂಟು 3.7 17 ಆಯಿತು. 22 ಇಂಟು 17 ಮಾಡಿ 374 ಸೆಂಟಿಮೀಟರ್ ಸ್ಕ್ವೇರ್. ಇದು 9 ಲೆಕ್ಕ ಎಲ್ಲ ಮುಗಿದು. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಎಲ್ಲ ಕಮೆಂಟ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಯಾರೂ ಮರೆಯಬೇಡ್ರಿ, ಕಮೆಂಟ್ ಮಾಡಿರಿ. ನೋಡಿರಿ ಕ್ವೆಶ್ಚನ್ ನಂಬರ್ 9. ಮರದಿಂದ ಮಾಡಿದ ಶಿಲೀಂಧ್ರ ಎರಡು ವೃತ್ತಾಕಾರದ ಅರ್ಧಗೋಳವನ್ನು ಚಿತ್ರ 12.11ರಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರು ಮಾಡ್ಯಾರ. ಶಿಲೀಂಡರ್ನ ಎತ್ತರ 10 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆದರೆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಹಿಂಗೆ ಕೊರೆದಾರ ಅಭ್ಯಾಸ 12.1 ಲಾಸ್ಟ್ ಕ್ವಶನ್ ಇದು, 9ನೇ ಕ್ವಶನ್ ಇದು, ಲಾಸ್ಟ್ ಕ್ವಶನ್ 9th ಕ್ವಶನ್. 9th ಕ್ವಶನ್ ನೋಡ್ರಿ. ಶಿಲೀಂಡರ್ನ ಎತ್ತರ h = 10 ಸೆಂಟಿಮೀಟರ್, r = 3.5 ಅರ್ಧಗೋಳದ ಅಷ್ಟೇ. ಶಿಲೀಂಡರ್ ಎತ್ತರ h = 10 ಸೆಂಟಿಮೀಟರ್, r = 3.5 ಸೆಂಟಿಮೀಟರ್, ಅರ್ಧಗೋಳದ ತ್ರಿಜ್ಯ r = 3.5 ಸೆಂಟಿಮೀಟರ್. ವಸ್ತುವಿನ ಒಟ್ಟು ವಿಸ್ತೀರ್ಣ ಶಿಲೀಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಇಂಟು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದು ಶಿಲೀಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ 2πRh, ಅರ್ಧಗೋಳ ಎಷ್ಟಪ್ಪ 2, 2 ಇಂಟು 2πr², 2πRh ಪ್ಲಸ್ 4πr², 2πr ಕಾಮನ್ ತಗೋರಿ, h ಪ್ಲಸ್ 2r, 2 ಇಂಟು 22/7 ಇಂಟು 3.5, h ಅಂದರೆ 10, ಹೈಟ್ 10 ಅದ, ಇಂಟು 2 ಇಂಟು r 3.5, 22 2 44.5, 10 ಪ್ಲಸ್ 3.5 7, 17, 20 ಇಂಟು 17 374 ಸೆಂಟಿಮೀಟರ್ ಸ್ಕ್ವೇರ್. ಇದೇನಪ್ಪ ಒಟ್ಟು ವಿಸ್ತೀರ್ಣ ಆಯಿತು 2 ಇಂಟು 22 ಇಂಟು 0.5 ಅಂದ್ರೆ 22 2 44, 44 ಇಂಟು 0.5, 10 ಇಂಟು 3.7 17 ಆಯಿತು. 22 ಇಂಟು 17 ಮಾಡಿ 374 ಸೆಂಟಿಮೀಟರ್ ಸ್ಕ್ವೇರ್. ಇದು 9 ಲೆಕ್ಕ ಎಲ್ಲ ಮುಗಿದು. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಎಲ್ಲ ಕಮೆಂಟ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು
ಯಾರೂ ಮರೆಯಬೇಡ್ರಿ. ಕಮೆಂಟ್ ಮಾಡಿರಿ.